ಸ್ವಾತಂತ್ರ್ಯ ವೀರ ಸಾವರ್ಕರ್ ಇವರು ಆಗಮಿಸಿರುತ್ತಾರೆ. ಇದು ನಾಥೂರಾಮ್ ಗೋಡ್ಸೆ. ಆ ವರ್ಷ ಗಲಾಟೆ ಆಗಿದ್ದು ಅದೇ, ಅವಾಗಿಂದ ಜನಗಳ ಪ್ರೀತಿಗೆ ಗಲಾಟೆ ಗಣಪತಿಯನ್ನ ಶುರು ಮಾಡ್ತಾರೆ ಹೊರತು ಬೇರೆ ಇದಕ್ಕಲ್ಲ. ಇಲ್ಲಿಗೆ ಇವರು ಶ್ರೀಯುತ ಭೂಪಾಲ್ ಚಂದ್ರಶೇಖರಯ್ಯನವರು ಅಂತ, ಇವರು ಎಸ್ ಬಿ ಮಂಜುನಾಥ ರಾವ್ ಅಂತ, ಫೌಂಡರ್ ಆಫ್ ಹಿಂದೂ ಮಹಾಸಭಾ. ನಮಸ್ತೆ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ, ಅದರಲ್ಲೂ ನಮ್ಮ ಶಿವಮೊಗ್ಗ ನಗರದಲ್ಲಿ ಹಿಂದೂ ಮಹಾಸಭಾ ಗಣಪತಿ ಅಂದ್ರೆ ತುಂಬಾ ಫೇಮಸ್. ಇಡೀ ರಾಜ್ಯಕ್ಕಲ್ಲ, ಇಡೀ ದೇಶದಲ್ಲಿ ತುಂಬಾ ಫೇಮಸ್ ಆಗಿದೆ. ಅಂತ ಹಿಂದೂ ಮಹಾಸಭಾ ಗಣಪತಿ ಯಾವಾಗ ಪ್ರಾರಂಭ ಆಯಿತು, ಹಾಗೆ ಈ ಸಾವರ್ಕರ್ ಅವರು ನಮ್ಮ ಶಿವಮೊಗ್ಗಕ್ಕೆ ಬಂದಿದ್ರು ಅಂತ ಹೇಳಿ ಇತಿಹಾಸದಲ್ಲಿ ಗೊತ್ತಿದೆ. ಆದ್ರೆ ನಮ್ಮ ಈಗಿನ ಜನರೇಷನ್ಗೆ ಗೊತ್ತಿಲ್ಲ. ಈ ಫೋಟೋದಲ್ಲಿ ಯಾರ್ಯಾರು ಇದ್ದಾರೆ ಮತ್ತು ಇದರ ಫೋಟೋ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡಿ. ಸುಮಾರು 1939-40ನೇ ಇಸ್ವಿಯಲ್ಲಿ ಶಿವಮೊಗ್ಗದಲ್ಲಿ ಹಿಂದೂ ಮಹಾಸಭಾ ಪ್ರಾರಂಭ ಆಗುತ್ತೆ. 41ರಲ್ಲಿ ಅಧಿಕೃತವಾಗಿ ಹಿಂದೂ ಮಹಾಸಭಾ ಪ್ರಾರಂಭ ಆಗುತ್ತೆ. ಆಲ್ ಇಂಡಿಯಾ ಹಿಂದೂ ಮಹಾಸಭಾ ಪ್ರೆಸಿಡೆಂಟ್ ಶ್ರೀಯುತ ಬೋಪಟ್ಕರ್ ಅನ್ನೋರು ಶೃಂಗೇರಿಗೆ ಹೋಗೋರು ಮಾರ್ಗ ಮಧ್ಯ ಶಿವಮೊಗ್ಗಕ್ಕೆ ಬಂದಾಗ ಎಸ್ ಬಿ ಮಂಜುನಾಥ ರಾವ್ ಅವ್ರ ಸಂಪರ್ಕ ಆಗಿ ಹಿಂದೂ ಮಹಾಸಭಾ ಬಗ್ಗೆ ಮಾಹಿತಿ ಸಿಕ್ಕು ಅವರಿಗೆ ಇದ್ರ ಬಗ್ಗೆ ಆಸಕ್ತಿ ಕೆರಳಿ ನೇರವಾಗಿ ಸಾವರ್ಕರನ್ನ ಪತ್ರ ಮುಖೇನ ಸಂಪರ್ಕ ಮಾಡಿ ನಂತರದಲ್ಲಿ ಹಿಂದೂ ಮಹಾಸಭಾ ಬಗ್ಗೆ ಒಲವು ಹುಟ್ಟಿ ಹಿಂದೂ ಮಹಾಸಭಾ ಪ್ರಾರಂಭ ಮಾಡಬೇಕಂತ ಉಮೇದು ಬಂದು ಸಾವರ್ಕರ್ ಆದೇಶದಂತೆ ಅವರ ಒಪ್ಪಿಗೆ ಮೇರೆಗೆ ಶಿವಮೊಗ್ಗದಲ್ಲಿ ಹಿಂದೂ ಮಹಾಸಭಾವನ್ನ 1941ರಲ್ಲಿ ಅಧಿಕೃತವಾಗಿ ಪ್ರಾರಂಭ ಮಾಡ್ತಾರೆ. ಅವರ ಇದರೊಳಗೆ ಇಲ್ಲಿ ಶಿವಮೊಗ್ಗದಲ್ಲಿ ಹಿಂದೂ ಮಹಾಸಭಾ ಕಾನ್ಫರೆನ್ಸ್ 3ನೇ ಕಾನ್ಫರೆನ್ಸ್ ಮತ್ತು ಆಲ್ ಇಂಡಿಯಾ ಸ್ಟೇಟ್ ಹಿಂದೂ ಮಹಾಸಭಾ ಕಾನ್ಫರೆನ್ಸ್ 1944ರಲ್ಲಿ ಶಿವಮೊಗ್ಗದಲ್ಲಿ, ಇದೇ ಶಿವಮೊಗ್ಗ ನಗರಸಭೆಯ ಹಿಂದೆ ಯದುನಗರ ಅಂತ ಮಂಟಪ ಕಟ್ಟಿ ಅಲ್ಲಿ ಕಾನ್ಫರೆನ್ಸ್ ನಡೆಯುತ್ತೆ. ಆ ಕಾನ್ಫರೆನ್ಸಿಗೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ತೋರಿಸ್ಬೋದಲ್ಲ, ಸ್ವಾತಂತ್ರ್ಯ ವೀರ ಸಾವರ್ಕರ್ ಇವರು ಆಗಮಿಸಿರುತ್ತಾರೆ. ಅವರೊಂದಿಗೆ ಡಾಕ್ಟರ್ ಮುಂಜೆ ಅಂತ ಇವರು ಭಾರತದಲ್ಲಿ ಪ್ರಥಮವಾಗಿ ಮಿಲಿಟರಿ ಟ್ರೈನಿಂಗ್ ಕಾಲೇಜ್ ಪೂನಾದಲ್ಲಿ ಭೋಸ್ಲಾ ಮಿಲಿಟರಿ ಕಾಲೇಜ್ ಅಂತ ಪ್ರಾರಂಭ ಮಾಡಿರುವ ವ್ಯಕ್ತಿಯವರು. ಅದರೊಂದಿಗೆ ಇವರು ಶ್ರೀಯುತ ಭೂಪಾಲ್ ಚಂದ್ರಶೇಖರಯ್ಯನವರು ಅಂತ, ಅವರು ಸ್ಟೇಟ್ ಪ್ರೆಸಿಡೆಂಟ್ ಆಗಿರ್ತಾರೆ. ಇವರು ಎಸ್ ಬಿ ಮಂಜುನಾಥ ರಾವ್ ಅಂತ, ಫೌಂಡರ್ ಆಫ್ ಹಿಂದೂ ಮಹಾಸಭಾ. ಇಡೀ ಮೈಸೂರು ಸ್ಟೇಟಿಗೆ ಪ್ರಥಮವಾಗಿ ಶುರು ಮಾಡಿದ್ದು ಶಿವಮೊಗ್ಗದಲ್ಲಿ ಹಿಂದೂ ಮಹಾಸಭಾ. ಸಾವರ್ಕರ್ ಆದೇಶದಂತೆ. ಮತ್ತೆ ಇದು MC ಮಹೇಶ್ವರಪ್ಪ ಅಂತ ರಾಜಕೀಯ ಮುಖಂಡರು. ಇವರು ಅಡ್ವೊಕೇಟ್ ಶ್ರೀಯುತ ವೆಂಕಟರಾಮ ಶಾಸ್ತ್ರಿಗಳು. ಇವರೆಲ್ಲ ನಗರದ ಗಣ್ಯರು ಪ್ರಮುಖರು ಕೂಡ ಅವಾಗ ಮಹಾಸಭೆಯ ವಾಲಂಟಿಯರ್ಸ್ ಆಗಿರ್ತಾರೆ. ಸಾವರ್ಕರ್ ಆದೇಶದ ಇವರು ಸಾವರ್ಕರ್ ಬಾಡಿಗಾರ್ಡ್ ಅಪ್ಪ ಖಾಸರ್ ಅಂತ. ಇದು ನಾಥೂರಾಮ್ ಗೋಡ್ಸೆ. ಅವರು ಸ್ಪೀಚ್ ಎಲ್ಲ ಹಾಕ್ತಿದ್ರು, ಅವ್ರು ಹೋಗ್ತಿರ್ತಾರೆ ಅಂತ ಕೇಳಿ ಗೊತ್ತು ನಮಗೆ. ಅದೇ ರೀತಿ ಶಿವಮೊಗ್ಗಕ್ಕೂ ಬಂದಿರ್ತಾರೆ 44ರಲ್ಲಿ. ಇಲ್ಲಿ ಅದ್ರ ನಂತರ 45ನೇ ಇಸ್ವಿಯಿಂದ ಸಾವರ್ಕರ್ ಆದೇಶದಂತೆ ಶ್ರೀಯುತ ಮಂಜುನಾಥ ಅವರು ಹಿಂದೂ ಮಹಾಸಭಾ ಗಣೇಶೋತ್ಸವವನ್ನು ಕೂಡ ಪ್ರಾರಂಭ ಮಾಡ್ತಾರೆ. 45ರಿಂದ ಪ್ರಾರಂಭ ಆಗಿದ್ದು ಇಲ್ಲಿವರೆಗೂ ಇದು 81ನೇ ವರ್ಷ ಅನೂಚಾನವಾಗಿ ನಿರ್ವಿಘ್ನವಾಗಿ ನಡ್ಕೊಂಡ್ ಬರ್ತಿದೆ ಎಲ್ಲರ ಸಹಕಾರದೊಂದಿಗೆ. ಗಣೇಶೋತ್ಸವ ಪ್ರಾರಂಭ ಮಾಡತಕ್ಕಂಥ ಸಮಯದಲ್ಲಿ ಯಾವುದೇ ಮೆರವಣಿಗೆ ಹೊರಟರೂ ಕೂಡ ಪ್ರಾರ್ಥನಾ ಮಂದಿರದ ಮುಂದೆ ವಾದ್ಯ ನುಡಿಸೋ ಹಾಗಿರ್ಲಿಲ್ಲ, 3 ಗಜ ಆಚೆ ಈಚೆ. ಅದೇ ರೀತಿ 45ರಲ್ಲಿ 46 ಉತ್ಸವ ನಡೆಯುತ್ತೆ. 47ನೇ ಇಸ್ವಿಯಲ್ಲಿ ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ಹಾಗೆ ಯಾಕೆ ಸಾಗಬೇಕು ಅಂತ ಮೆರವಣಿಗೆಯಲ್ಲಿ ಮಹಾಸಭಾ ಸದಸ್ಯ ಜಿಜ್ಞಾಸೆ ಶುರುವಾಗಿ ವಾದ್ಯ ನುಡ್ಸ್ಕೊಂಡು ಹೋಗ್ಬೇಕು ಅನ್ನೋದು ಬಂದು ಶ್ರೀಯುತ ಧರ್ಮ ಸಿಂಗ್ ಅವರು ತುತ್ತೂರಿ ಉತ್ತ ಮುಂದೆ ಹೋಗ್ತಾರೆ. ಆ ಸಮಯದಲ್ಲಿ ಗಲಾಟೆಯಾಗಿ ಅದರೊಳಗೆ ಶಿವಮೂರ್ತಿ ಅವರ ಬಲಿದಾನ ಆಗತ್ತೆ. ಅದು ಬೆಂಗಳೂರು ಉಚ್ಚ ನ್ಯಾಯಾಲಯದಲ್ಲಿ ಕಟ್ಲೆ ನಡೆದು ಜನವರಿ 30, 1950ರಲ್ಲಿ ಜಡ್ಜ್ಮೆಂಟ್ ಬರುತ್ತೆ. ಪ್ರಾರ್ಥನಾ ಮಂದಿರದ ಮುಂದೆ ವಾದ್ಯ ತೆಗೆಯುವ ಹಕ್ಕು ಯಾರಿಗೂ ಇಲ್ಲ ಅಂತ ಆ ತೀರ್ಮಾನ ಆಗಿರುತ್ತೆ. ಇದು ಮಹಾಸಭೆಗೆ ತಂದ ಒಂದು ನೈತಿಕ ವಿಜಯ. ಅದು ಆ ಸಮಯದಲ್ಲಿ ಗಲಾಟೆ ಆಗಿದ್ಬಿಟ್ರೆ ಮತ್ತೆ ಇನ್ನೆಲ್ಲ ಸಣ್ಣ ಪುಟ್ಟ ಅಂತ ಆಗಿದ್ದು, ಅದ್ ಬಿಟ್ಟು ಬೇರೆ ಯಾವುದೇ ರೀತಿ ಗಲಾಟೆ ಆಗಿಲ್ಲ. ನಮ್ಮ 51ನೇ ವರ್ಷದ ಗಣೇಶೋತ್ಸವದಲ್ಲಿ ಇದೇ ರೀತಿ ಗಲಾಟೆ ಆಗಿದ್ದಕ್ಕೆ ಸಮಿತಿಯ ತೀರ್ಮಾನದಂತೆ 7 ವರ್ಷ ನಾವು ಉತ್ಸವ ನಿಲ್ಲಿಸಿದ್ವಿ. ಮತ್ತೆ 2003ರಿಂದ ಮತ್ತೆ ಉತ್ಸವ ಪ್ರಾರಂಭ ಮಾಡಿದ್ದೀವಿ. ಇಲ್ಲಿವರೆಗೂ ಯಾವುದೇ ರೀತಿ ಗಲಾಟೆಯೂ ಆಗಿದೆ, ಗಲಭೆಯೂ ಆಗಿದೆ, ನಿರ್ವಿಘ್ನವಾಗಿ ವೈಭವದಿಂದ ನಡ್ಕೊಂಡ್ ಬರ್ತಾ ಇದೆ. ಇದು 81ನೇ ವರ್ಷದ ಉತ್ಸವ. ಯಾವ ವರ್ಷದಲ್ಲಿ ಗಲಾಟೆ ಆಯ್ತು ಮತ್ತೆ ಈ ಗಣಪತಿಗೆ ಗಣಪತಿ ಅನ್ನೋ ಹೆಸರು ಬಂತು? ಅದೇ 47ನೇ ಇಸ್ವಿಯಲ್ಲಿ ಅಕ್ಟೋಬರ್ 26 ಕೆಲವು ನ್ಯಾಷನಲ್ ಲೀಡರ್ಸ್ಗೆ
ರಿಲೀಸ್ ಮಾಡಿರಲ್ಲ. ಅವರನ್ನ ರಿಲೀಸ್ ಮಾಡೋವರೆಗೂ ಗಣಪತಿ ಉತ್ಸವ ಮಾಡಲ್ಲ ಅಂತ ಇಲ್ಲಿಯವರು ತೀರ್ಮಾನ ಮಾಡಿ ಅವ್ರು ರಿಲೀಸ್ ಆದ್ಮೇಲೆ ಉತ್ಸವ ಮಾಡ್ತಾರೆ. ಆ ವರ್ಷ ಗಲಾಟೆ ಆಗಿದ್ದು ಅದೇ, ಅವಾಗಿಂದ ಜನಗಳ ಪ್ರೀತಿಗೆ ಗಲಾಟೆ ಗಣಪತಿಯನ್ನ ಶುರು ಮಾಡ್ತಾರೆ ಹೊರತು ಬೇರೆ ಇದಕ್ಕಲ್ಲ. ಅದೇ ಇದ್ರೊಳಗೆ ವರ್ಷ ಗಲಾಟೆ ಗಣಪತಿ ನೋಡಕ್ ಬರುವ ಭಕ್ತಾದಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಬರ್ತಿದೆ. ಈ ಚಿತ್ರ ಶಿವಮೊಗ್ಗದ ಶ್ಯಾಮ್ ಪ್ರಸಾದ್ ಮುಖರ್ಜಿ ರಸ್ತೆಯಲ್ಲಿ ಮಾರಿಗದ್ದಿಗೆ ಎದುರು ಭಾಗದಲ್ಲಿ ಶ್ರೀಯುತ ಭೂಪಾಂ ಚಂದ್ರಶೇಖರ್ ಮನೆ ಮುಂದೆ ತೆಗೆದಂತ ಫೋಟೋ. ಈ ಮನೆ ಈಗಲೂ ಕೂಡ ಇದೆ ಸರ್? ಇದೀಗ ರಿನೋವೇಷನ್ ಆಗಿದೆ, ಅವರಿಲ್ಲ ಈಗ ಬೇರೆಯವರಿದ್ದಾರೆ ಅಲ್ಲಿ. KG ಸುಬ್ರಹ್ಮಣ್ಯ ಭಟ್ ಅಂತ ಅವರ ಮನೆ ಈಗ.